ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على سيد المرسلين وعلى آله وأصحابه الفائزين. أما بعد، الصلاة والسلام عليك يا سيدي يا رسول الله. خذ بيدي قلت حيلتي أدركني. ವೇದಿಕೆಯಲ್ಲಿರುವ ಅತ್ಯಂತ ಗೌರವಾನ್ವಿತ SSF ರಾಜ್ಯ ಸಮಿತಿಯ ಗೌರವಾನ್ವಿತ ನಾಯಕರೇ, ಸಭೆಯಲ್ಲಿರುವ ಜಿಲ್ಲಾ ಡಿವಿಷನ್ ಸೆಕ್ಟರ್ ಯೂನಿಟ್ ಕಾರ್ಯಕರ್ತರೇ, ನಾಯಕರೇ, ಪ್ರೀತಿಯ ಪ್ರತಿಭೆಗಳೇ, SSF ಕಳೆದ 3.5 ದಶಕಗಳಿಂದ ಕೇರಳದಲ್ಲೂ 23 ವರ್ಷಗಳಿಂದ ಕರ್ನಾಟಕದಲ್ಲೂ ವಿದ್ಯಾರ್ಥಿ ಪ್ರತಿಭೆಗಳ ಮನಸ್ಸಲ್ಲಿ ಅಡಗಿರುವಂತಹ ಸುಪ್ತ ಶಕ್ತಿಯ ಪೋಷಣೆಗೆ ಬೇಕಾಗಿ ಹಮ್ಮಿಕೊಂಡಿರುವ ಸಾಹಿತ್ಯೋತ್ಸವ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವವಾಗಿದೆ. ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲೆಯ ಕಾರ್ಯಕ್ರಮ ಇವತ್ತು ಈ ಉಜಿರೆಯ ಮಲ್ಜ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯುತ್ತಾ ಇದೆ. ಈ ಸಭಾಂಗಣದ ಒಳಗೆ ಬರುವಾಗಲೇ ಮನಸ್ಸು ಮುದಗೊಳಿಸುವ ಅತ್ಯಂತ ಸುಂದರವಾದ ಒಂದು ಸಭಾಂಗಣ. ಸಭೆಯಲ್ಲಿ ನೆಲೆದಿರುವ ಭವಿಷ್ಯದ ಭರವಸೆಗಳಾದ ಪ್ರತಿಭೆಗಳ ಸುಂದರವಾದ ಒಂದು ಸಂಗಮ. ಅದರ ಜೊತೆಗೆ ಪ್ರತಿಯೊಂದು ಸಾಹಿತ್ಯೋತ್ಸವಗಳು ನಾವು ಒಂದೊಂದು ಕಡೆಯಲ್ಲಿ ನಡೆಸುವಾಗ ಒಂದು ವಿಶಿಷ್ಟವಾದ ಥೀಮನ್ನಿಟ್ಟುಕೊಂಡಾಗಿದೆ ನಾವು ನಡೆಸಿಕೊಂಡು ಬರುತ್ತಿರುವುದು. ಇವತ್ತಿನ ಈ ವೇದಿಕೆಯನ್ನು ಕಾಣುವಾಗ ನಿಮಗೆ ತಿಳಿಯಬಹುದು, ಡಿಕೋಡೆಡ್ ಸೋಲ್ ಎಂಬ ಒಂದು ಥೀಮಿನೊಂದಿಗೆ ಇವತ್ತಿನ ವೇದಿಕೆ, ಇವತ್ತಿನ ಸಭಾಂಗಣ, ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿದ್ದು ನಾನು ನೋಡಿದೆ. ಏನಾಗಿದೆ ಇದು? ಅರಬಿಕ್ನಲ್ಲಿ ಮಾರಿಫತುನ್ ನಫ್ಸ್ ಎಂದು ನಾವು ಹೇಳ್ತೇವೆ. ಆತ್ಮವನ್ನು ಅರಿಯುವುದು, ನಮ್ಮನ್ನು ನಾವು ಅರಿಯುವುದು. ಇದು 2 ರೂಪದಲ್ಲಿ ನಮಗೆ ಡಿವೈಡ್ ಮಾಡಬಹುದು. ಆಧ್ಯಾತ್ಮಿಕವಾಗಿ ನೋಡುವಾಗ ಮಾರಿಫತುನ್ ನಫ್ಸ್ ಇಸ್ಲಾಂ ಬಹಳಷ್ಟು ಕಡೆಯಲ್ಲಿ ಇದರ ಬಗ್ಗೆ ಹೇಳಿದೆ. ಅರಬಿಯಲ್ಲಿ ಒಂದು ನಾಣ್ಣುಡಿ ಇದೆ, ನೀವು ನಿಮ್ಮ ಆತ್ಮವನ್ನರಿತರೆ ಮನ್ ಅರಫ ನಫ್ಸಹು ಫಕದ್ ಅರಫ ರಬ್ಬಹ. ನಿಮ್ಮನ್ನು ನೀವು ಅರಿತರೆ, ನಿಮ್ಮ ಬಗ್ಗೆ ನೀವು ತಿಳಿದರೆ, ನಿಮ್ಮ ಶರೀರದ ಒಳಗೆ ಸೃಷ್ಟಿಕರ್ತನಿಗಿಟ್ಟಿರುವ ಹಲವಾರು ಅದ್ಭುತಗಳಿವೆ. ನಾವು ಹುಟ್ಟಿ ಬರುವಾಗಲಿಟ್ಟಿರುವ ಕಿಡ್ನಿಗಳು ಅಥವಾ ಹಾರ್ಟ್ಗಳು, ಶರೀರದ ಒಳಗೆ ಸೃಷ್ಟಿಕರ್ತನಿಗಿಟ್ಟಿರುವ ಹಲವಾರು ವಿಷಯಗಳು, ವೈಶಿಷ್ಟ್ಯಗಳು, ಅದು ಏನು ಅಂತ ಹೇಳಿ ಈ ತನಕ ನಾವು ಕಂಡಿಲ್ಲ, ನಮಗೆ ತಿಳಿದಿಲ್ಲ, ನಮಗೆ ಅದರ ಬಗ್ಗೆ ಅರಿವಿಲ್ಲ. ನಾವದರ ಬಗ್ಗೆ ಅಜ್ಞಾನಿಗಳು. ಸೃಷ್ಟಿಕರ್ತರ ನಿಯಮತ್ತುಗಳನ್ನು ನಾವು ಅನುಭವಿಸುತ್ತಿದ್ದೇವೆಯೇ ಹೊರತು ಅದರ ಬಗ್ಗೆ ನಾವು ಅಜ್ಞಾನಿಗಳಾಗಿದ್ದೇವೆ. ಆದರೆ ಇಸ್ಲಾಂ ಹೇಳುತ್ತದೆ, ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾ ಇದ್ದಾರೆ, ನಿಮ್ಮ ಶರೀರದ ಬಗ್ಗೆ, ಅಲ್ಲಾಹು ನಿಮ್ಮ ಶರೀರದಲ್ಲಿ ಕೊಟ್ಟಿರುವ ನಿಯಮತ್ತುಗಳ ಬಗ್ಗೆ, ಈ ಸೃಷ್ಟಿ ವೈಭವದ ಬಗ್ಗೆ ನೀವು ಅರಿತುಕೊಂಡರೆ ಖಂಡಿತವಾಗಿಯೂ ರಬ್ಬನ್ನು, ಅಲ್ಲಾಹನನ್ನು ನೀವು ಅರಿಯುತ್ತೀರಿ. ಅಂದ್ರೆ ಆಧುನಿಕ ಭಾಷೆಯಲ್ಲಿ ಹೇಳುವುದಾದರೆ ಸೈನ್ಸ್ ಅನ್ನು ನೀವು ಅರಿತರೆ, ಬಯೋಲಜಿಯನ್ನು ನೀವು ಅರಿತರೆ, ಸೃಷ್ಟಿಕರ್ತನನ್ನು
ಅನುಭವಿಸಲು ಅರಿಯಲು ನಿಮಗೆ ಸಾಧ್ಯವಿದೆ. ಬಯಾಲಜಿ ಅದೊಂದು ದೊಡ್ಡ ಅಧ್ಯಾಯವಾಗಿದೆ, ಅದೊಂದು ದೊಡ್ಡ ಪ್ರಪಂಚವಾಗಿದೆ. ನೀವು ನೋಡಿ, ಇಲ್ಲಿ ಡಾಕ್ಟರ್ಗಳು ಈ ವೇದಿಕೆಯಲ್ಲಿದ್ದಾರೆ. ನಮ್ಮ ಶರೀರದಲ್ಲಿರುವ ಪ್ರತಿಯೊಂದು ವಸ್ತುವಿನ ಬಗ್ಗೆ, ಸೃಷ್ಟಿಕರ್ತ ಕೊಟ್ಟಿರುವ ಪ್ರತಿಯೊಂದು ವಸ್ತುವಿನ ಬಗ್ಗೆ ಬೇರೆನೇ ಅಧ್ಯಾಯಗಳಿವೆ. ಡೆಂಟಲ್ ಬಗ್ಗೆ, ಹಲ್ಲಿನ ಬಗ್ಗೆ ಕಲಿಯಲು ಮಾತ್ರ ದೊಡ್ಡ ಒಂದು ವಿಭಾಗವೇ ಅದಕ್ಕಿದೆ. ಅದಕ್ಕೆ ಹಾಸ್ಪಿಟಲ್ಗಳು ಬೇರೆ, ಅದಕ್ಕೆ ಬೇಕಾದ ಅಧ್ಯಯನ ವಿಭಾಗಗಳು ಬೇರೆ. ಕಣ್ಣಿನ ಬಗ್ಗೆ ಕಣ್ಣಿನ ಆಸ್ಪತ್ರೆನೇ ಬೇರೆ, ಅದರ ಡಾಕ್ಟರ್ಗಳು ಬೇರೆ. ಹಾರ್ಟಿನ ಬಗ್ಗೆ, ಚರ್ಮದ ಬಗ್ಗೆ, ರಕ್ತದ ಬಗ್ಗೆ, ನರನಾಡಿಗಳ ಬಗ್ಗೆ, ಎಲುಬುಗಳ ಬಗ್ಗೆ, ಶರೀರದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳಿಗೆ ಅದರ ಬಗ್ಗೆ ಕಲಿಯಲು, ಅದರ ಬಗ್ಗೆ ವಿಶ್ಲೇಷಣೆ ಮಾಡಲು, ಅದಕ್ಕೆ ಚಿಕಿತ್ಸೆಯನ್ನು ನೀಡಲು, ಅದಕ್ಕೇನಾದರೂ ಕುಂದು ಕೊರತೆಗಳು ಬಂದಾಗ ಚಿಕಿತ್ಸೆ ನೀಡಲು ಬೇರೆನೆ ಡಾಕ್ಟರ್ಗಳಿದ್ದಾರೆ. ಅದಕ್ಕೆ ಬೇರೆನೆ ಒಂದು ಶಾಸ್ತ್ರವಿದೆ, ಅದಕ್ಕೆ ಬೇರೆನೆ ಒಂದು ವಿಭಾಗವಿದೆ. ಅಷ್ಟೊಂದು ವಿಶಾಲವಾಗಿದೆ. ಇದೆಲ್ಲವನ್ನು ಅಲ್ಲಾಹು ನಮ್ಮ ಶರೀರದಲ್ಲಿ ಇಟ್ಟುಕೊಟ್ಟಿದ್ದಾನೆ. ಆದ್ದರಿಂದಲೇ ನಾವು ನಮ್ಮ ಶರೀರವನ್ನರಿತರೆ ನಮಗೆ ರಬ್ಬನ್ನು ಅರಿಯಲು, ಅಲ್ಲಾಹರನ್ನು ಅರಿಯಲು ಸಾಧ್ಯವಿದೆ. ಅದಾಗಿದೆ ಅರಬಿಕ್ ನಾಣ್ಣುಡಿಯಲ್ಲಿ ಕರೆಯುತ್ತಿರುವುದು ಮನ್ ಅರಫ ನಫ್ಸಹು ಫಕದ್ ಅರಫ ರಬ್ಬ. ನಿಮ್ಮನ್ನು ನೀವು ಅರಿತರೆ, ಬಯಾಲಜಿಯನ್ನು ನೀವು ಕಲಿತರೆ, ಸೈನ್ಸ್ ಅನ್ನು ನೀವು ಕಲಿತರೆ, ಅಲ್ಲಾಹರನ್ನು ನೀವು ಕಲಿಯುತ್ತೀರಿ. ಅದಾಗಿದೆ ಡಿಕೋಡೆಡ್ ಸೋಲ್ ಎಂಬುದರ ಒಂದನೇ ಅರ್ಥ. ಇನ್ನೊಂದು ಪಾರ್ಟ್, ನಮ್ಮ ಪ್ರತಿಭೆಗಳ ಮನಸ್ಸಿನಲ್ಲಿ ಹಲವಾರು ಅದ್ಭುತ ಪ್ರತಿಭೆಗಳಿವೆ. ಗುಪ್ತವಾಗಿ ಅಡಗಿರುವ ಪ್ರತಿಭೆಗಳು, ಪುಟ್ಟ ಪುಟ್ಟ ಗಂಧಮ್ಮಗಳ ಮನಸ್ಸಿನಲ್ಲಿ ದೊಡ್ಡ ಪ್ರತಿಭೆಗಳು ಅಡಗಿದೆ. ನಾವು ಅದಕ್ಕೆ ವೇದಿಕೆ ಕೊಡದೆ, ಬೇಕಾದ ವ್ಯವಸ್ಥೆಗಳನ್ನು ಮಾಡದೆ ಅವರನ್ನು ಬಿಟ್ಟರೆ ಆ ಪ್ರತಿಭೆಗಳು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಪುಟ್ಟ ಗುಡಿಸಲುಗಳಲ್ಲಿ ಆ ಪ್ರತಿಭೆಗಳು ಹುದುಗಿ ಹೋಗುವ ಸಾಧ್ಯತೆ ಇದೆ. ಆ ಪುಟ್ಟ ಪುಟ್ಟ ಗ್ರಾಮಗಳ ಚಿಕ್ಕ ಜೋಪಡಿಗಳಲ್ಲಿರುವ ಪ್ರತಿಭೆಗಳನ್ನು ನಾವು ಹೊರಗೆ ತರ್ತೇವೆ. ಯೂನಿಟ್ ಸಾಹಿತ್ಯೋತ್ಸವಗಳ ಮೂಲಕ, ಸೆಕ್ಟರ್ ಸಾಹಿತ್ಯೋತ್ಸವಗಳ ಮೂಲಕ, ಡಿವಿಷನ್, ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದ ಸಾಹಿತ್ಯೋತ್ಸವಗಳಲ್ಲಿ ಅವರ ಪ್ರತಿಭೆಗೆ ಮನ್ನಣೆಯನ್ನು ಕೊಟ್ಟು, ಅವರಿಗೆ ವೇದಿಕೆಯನ್ನು ಕೊಟ್ಟು, ಅವರಿಗೆ ಅವಕಾಶವನ್ನು ಕೊಟ್ಟು, ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು, ಅವರನ್ನು ಈ ನಾಡಿನ ಭವಿಷ್ಯದ ಸಮುದ್ಧಾರಕರನ್ನಾಗಿ ಮಾರ್ಪಡಿಸುವ ಈ ಒಂದು ಅದ್ಭುತವಾದ ಪ್ರಯತ್ನವಾಗಿದೆ. ಈ ಡಿಕೋಡೆಡ್ ಸೋಲ್ ಎಂಬುದರ ಅರ್ಥವಾಗಿ ನಮಗೆ ತೆಗೆಯಬಹುದು. ನಮ್ಮ ಮಕ್ಕಳ ಮನಸ್ಸಲ್ಲಿರುವ, ನಮ್ಮ ಮಕ್ಕಳ ಆಂತರ್ಯದಲ್ಲಿರುವ, ನಮ್ಮ ಮಕ್ಕಳ ಒಳಗಿರುವ ಪ್ರತಿಭೆಯನ್ನು ಬಡಿದಬ್ಬಿಸುವ, ಹೊರಗೆ ತರುವ, ಸಮಾಜಕ್ಕೆ ಪರಿಚಯ ಮಾಡಿಕೊಡುವ ಒಂದು ವಿಶೇಷವಾದ ಟೀಮ್ ಅಲ್ಹಮ್ದುಲಿಲ್ಲಾ ಇವತ್ತು ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲೆ ಇಲ್ಲಿ ಬರೆದಿರುವುದು ಕಾಣುವಾಗ ಖುಷಿಯಾಯಿತು. ಇದು ನಮ್ಮ ಸಂಘಟನೆಯ, ನಮ್ಮ ಈ ಸಾಹಿತ್ಯೋತ್ಸವದ ಮರ್ಮವಾಗಿದೆ. ನೀವು ನೋಡಿ, ಇವತ್ತು ಮಕ್ಕಳಿಗೆ ಪ್ರತಿಭೆಯನ್ನು ಹೊರಹಾಕಬೇಕಾದರೆ, ಇವತ್ತಿನ ಕಾಲದಲ್ಲಿ ಈ ಸ್ಪರ್ಧೆಗಳು, ಮನೋರಂಜನೆಗಳಂತ ಹೇಳಿದರೆ ಕೇವಲ ಹೆಣ್ಣಿನ ಸೌಂದರ್ಯ ಪ್ರದರ್ಶನ, ಅವರ ಅರ್ಧವಸ್ತ್ರಗಳಲ್ಲಿರುವ ಕುಣಿದಾಡುವಿಕೆ, ಅಶ್ಲೀಲವಾದ ಮಾತುಗಳು, ಅನೈತಿಕವಾದ ದಾರಿಗಳ ಮೂಲಕ ಮಾತ್ರವೇ ಮನುಷ್ಯರಿಗೆ ಮನೋರಂಜನೆ ಸಿಗುತ್ತಿದೆ ಅಂತ ಹೇಳುತ್ತಿರುವ ಕಾಲ. ಆದರೆ ಎಸ್ಎಸ್ಎಫ್ 23 ವರ್ಷಗಳಲ್ಲಿ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಈ ಸಾಹಿತ್ಯೋತ್ಸವ ಸ್ಪರ್ಧೆಗಳು ನಡೆಸಿಕೊಂಡು ಬಂದಿದೆ. ಇಲ್ಲಿ ಸೌಂದರ್ಯ ಪ್ರದರ್ಶನವಿಲ್ಲ, ಅಶ್ಲೀಲವಾದ ಮಾತುಗಳಿಲ್ಲ, ಅನೈತಿಕತೆಯ ಯಾವುದೇ ಒಂದು ಅನಾಗರಿಕತೆಯ ಪ್ರದರ್ಶನಗಳಿಲ್ಲ. ಆಧ್ಯಾತ್ಮಿಕತೆ ತುಂಬಿದ, ಧಾರ್ಮಿಕತೆಯ ಹೊಳಪು ಕಾಣುವ ಸುಂದರವಾದ ದೃಶ್ಯಗಳು ಅದು ಮಾತ್ರವಾಗಿದೆ ಸಾಹಿತ್ಯೋತ್ಸವದಲ್ಲಿ ಈ ತನಕ ನಾವು ಕಂಡದ್ದು. ಅಲ್ಹಮ್ದುಲಿಲ್ಲಾ 35 ವರ್ಷಗಳ ಹಿಂದೆ ಕೇರಳದಲ್ಲಿ ಆರಂಭವಾದ ಎಸ್ಎಸ್ಎಫ್ನ ಈ ಸಾಹಿತ್ಯೋತ್ಸವದ ವೇದಿಕೆಗಳು ಈ ನಾಡಿಗೆ ಸಾವಿರಾರು ಪ್ರತಿಭೆಗಳನ್ನು ಕೊಟ್ಟಿದೆ. ಈ ಕರ್ನಾಟಕದಲ್ಲಿ ಹಲವಾರು ಪ್ರತಿಭೆಗಳನ್ನು ಕೊಟ್ಟಿದೆ. ಇವತ್ತು ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ಮಾತನಾಡಲು ನನಗೆ ಸಾಮರ್ಥ್ಯವನ್ನು ಕೊಟ್ಟದ್ದು, ನನಗೆ ತಾಕತ್ತನ್ನು ಕೊಟ್ಟದ್ದು, ನನಗೆ ಧೈರ್ಯವನ್ನು ಕೊಟ್ಟದ್ದು ಎಸ್ಎಸ್ಎಫ್ನ ಈ ಸಾಹಿತ್ಯೋತ್ಸವದ ವೇದಿಕೆಯಾಗಿದೆ. ಆದ್ದರಿಂದ ಇದು ಬರಕತ್ತಿರುವ ವೇದಿಕೆ, ಇದು ಅತ್ಯಂತ ಅನುಗ್ರಹೀತ ವೇದಿಕೆ. ಇದು ಈ ನಾಡಿಗೆ ಹಲವಾರು ಅದ್ಭುತಗಳನ್ನು ಕೊಡಮಾಡಿದ ಒಂದು ಸುಂದರವಾದ ವೇದಿಕೆಯಾಗಿದೆ. ಇದು ಈ ರೀತಿ ಮುಂದುವರಿಯಬೇಕು ಇನ್ಶಾ ಅಲ್ಲಾಹ್.
ಇವತ್ತಿನ ಈ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವ ಪ್ರತಿಭೆಗಳಿಗೆ SSF ರಾಜ್ಯ ಮಟ್ಟದ ಸಾಹಿತ್ಯೋತ್ಸವ ಇದೇ ಬರುವ ಸೆಪ್ಟೆಂಬರ್ 4, 5, 6 ತಾರೀಖುಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಥೆಗಳು ಹೇಳುವ ಮಲ್ಲಿಗೆನಾಡು ಎಂದು ಕರೆಯಲ್ಪಡುವ ಹೂವಿನ ಹಡಗಲಿಯಲ್ಲಿ ಇನ್ಶಾ ಅಲ್ಲಾಹ್ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವ ಸೆಪ್ಟೆಂಬರ್ 4, 5, 6 ತಾರೀಖುಗಳಲ್ಲಿ ನಡೆಯಲಿಕ್ಕಿದೆ. ಅಲ್ಲಿಯೂ ಕೂಡ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿದ ಪ್ರತಿಭೆಗಳಿಗೆ ಬೇಕಾಗಿ ರಾಷ್ಟ್ರ ಮಟ್ಟದ ಸಾಹಿತ್ಯೋತ್ಸವ ಇದೇ ಬರುವ ಅಕ್ಟೋಬರ್ 2, 3 ತಾರೀಖುಗಳಲ್ಲಿ ರಾಷ್ಟ್ರ ಮಟ್ಟದ ಸಾಹಿತ್ಯೋತ್ಸವ ತಮಿಳುನಾಡಿನ ಚೆನ್ನೈನಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲಾ ಕಡೆಗಳಲ್ಲಿ ನಮ್ಮ ಪ್ರತಿಭೆಗಳು ವಿಜಯಿಗಳಾಗಿ ಬರಬೇಕು. ಈ ನಾಡಿನ ಭವಿಷ್ಯದ ಕನಸುಗಳಾಗಿ ಅವರು ಬೆಳೆಯಬೇಕು ಎಂದು ಹಾರೈಸುತ್ತಾ ಅಲ್ಹಮ್ದುಲಿಲ್ಲಾ ಅತ್ಯಂತ ಅಚ್ಚುಕಟ್ಟಾಗಿ ಆಕರ್ಷಣೀಯವಾಗಿ ಈ ವೇದಿಕೆಯನ್ನು ಈ ಸಭಾಂಗಣವನ್ನು ಅತ್ಯಂತ ಸುಂದರವಾಗಿ ಕಟ್ಟಿದ ನಮ್ಮ ಈಸ್ಟ್ ಜಿಲ್ಲೆಯ ನಾಯಕರು. ಇದು ಒಂದು ಸುಪ್ರಭಾತದಲ್ಲಿ ಆಗಿದ್ದಲ್ಲ, ಹಲವು ದಿನಗಳ ನಿರಂತರವಾದ ಪರಿಶ್ರಮಗಳು ಇದರ ಹಿಂದಿದೆ. ರಾತ್ರಿ ಹಗಲು ನಿದ್ದೆ ಬಿಟ್ಟು ಓಡಾಡಿ ಕಷ್ಟಪಟ್ಟು ಈ ನಾಡಿನ ಭವಿಷ್ಯದ ಪ್ರತಿಭೆಗಳನ್ನು ಕಟ್ಟಿ ಬೆಳೆಸಲು ಬೇಕಾಗಿ ನಮ್ಮ ಇಲ್ಲಿನ ನಾಯಕರುಗಳು ನಿರಂತರವಾಗಿ ಶ್ರಮಿಸಿದ್ದಾರೆ. ಪರಿಶ್ರಮವಿಲ್ಲದೆ ಇಷ್ಟೊಂದು ಅಚ್ಚುಕಟ್ಟಾದ ಸುಂದರವಾದ ಅದ್ಭುತವಾದ ವೇದಿಕೆಯನ್ನು ಸಭಾಂಗಣವನ್ನು ಕಟ್ಟಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಲವಾರು ನಾಯಕರ ನಿರಂತರವಾದ ಪರಿಶ್ರಮ, ಹಲವಾರು ದಾನಿಗಳ ನಿರಂತರವಾದ ಸಹಕಾರ, ಅವುಗಳಿಂದ ಒಂದು ಸುಂದರವಾದ ವೇದಿಕೆ, ಅಚ್ಚುಕಟ್ಟಾದ ಒಂದು ಸಭಾಂಗಣ ಇಲ್ಲಿ ನಿರ್ಮಾಣವಾಗಿದೆ. ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಜಿಲ್ಲಾ ನಾಯಕರಿಗೆ, ಈ ಪ್ರದೇಶದ ಎಲ್ಲ ನಾಯಕರಿಗೆ ಈ ಸಭಾಂಗಣವನ್ನು ಒದಗಿಸಿಕೊಟ್ಟ ಮಲ್ಜ ಸಂಸ್ಥೆಗೆ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಕೃತಜ್ಞತೆಯನ್ನು SSF ರಾಜ್ಯ ಸಮಿತಿಯ ವತಿಯಿಂದ ನೀಡುತ್ತಾ ಮಾತುಗಳಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.